ಆತ್ಮೀಯರೇ ನಮಸ್ಕಾರ. ಈಗ ಹಿಂದಿನ 2 ವಿಡಿಯೋಗಳಲ್ಲಿ ನಾನು ನಮ್ಮ ಜೀವ ವಿಮಾ ಪ್ರತಿನಿಧಿ ಕೆಲಸದಲ್ಲಿ ಬರ್ತಕ್ಕಂಥ ಒಂದಿಷ್ಟು ಜಿಗುಪ್ಸೆ ನಿರಾಸೆಗಳನ್ನು ಹೋಗಲಾಡಿಸಲು ಅನ್ಲಾಕ್ ಯುವರ್ LIC ಏಜೆನ್ಸಿ ಬಿಸ್ನೆಸ್ ಅಂತಕ್ಕಂಥ ವಿಷಯ, 2ನೇ ವಿಡಿಯೋದಲ್ಲಿ ಧನಾತ್ಮಕ ಭಾವನೆಗಳ ಬಗ್ಗೆ ಮತ್ತು 5P ಬಗ್ಗೆ ನಾನು ತಿಳಿಸಿಕೊಟ್ಟಿದ್ದೇನೆ. ಈಗ ಪಾರ್ಟ್ 3, ಬಿ ರೆಡಿ ಫಾರ್ ದ ವಾರ್ ಆಫ್ ಲೈಫ್. ಬಿ ರೆಡಿ ಫಾರ್ ದ ವಾರ್ ಆಫ್ ಲೈಫ್. ಈ ಜೀವನದ ಸಂಘರ್ಷ, ಜೀವನದ ಯುದ್ಧಕ್ಕೆ ನಾವು ಯಾವಾಗಲೂ ತಯಾರಿರಬೇಕು ಅಂತಕ್ಕಂಥದ್ದು. ಜೀವನ ಅಂದ್ರೆ ಒಂದು ಯುದ್ಧ ಇದ್ದಂಗೆ. ಇದನ್ನ ಗೆಲ್ಲಬೇಕಾದ್ರೆ, ಯುದ್ಧವನ್ನು ಗೆಲ್ಲಬೇಕಾತಂದ್ರೆ ಅದರದಾದಂಥ ತಯಾರಿ, ಶಸ್ತ್ರಾಸ್ತ್ರ, ಮದ್ದು ಗುಂಡು, ಸೈನ್ಯ, ಅದಕ್ಕೆ ಏನೇನು ಬೇಕೋ ಅವೆಲ್ಲ ವ್ಯವಸ್ಥೆಗಳನ್ನು ಹೇಗೆ ದೇಶದ ರಕ್ಷಣೆಯ ಮನೆ ಹೊತ್ತವರು ಮಾಡ್ತಿರ್ತಾರೋ ಅದೇ ರೀತಿಯಾಗಿ ನಮ್ಮ ಜೀವನದ ಯುದ್ಧ, ವಾರ್ ಆಫ್ ಲೈಫ್ ಏನೈತಿ, ಈ ಜೀವನದ ಯುದ್ಧವನ್ನು ಗೆಲ್ಲುವುದಕ್ಕೆ ನಾವು ಯಾವತ್ತೂ ರೆಡಿ ಇರಬೇಕು. ಆ ಯುದ್ಧ ಗೆಲ್ಲಕ್ಕೆ ಸೈನ್ಯ, ಮದ್ದು ಗುಂಡು, ಶಸ್ತ್ರಾಸ್ತ್ರಗಳನ್ನು ತಯಾರು ಮಾಡಿಕೊಂಡ್ರೆ ನಮ್ಮ ಜೀವನದ ಯುದ್ಧ ಅಷ್ಟೊಂದು ದೊಡ್ಡದು ಬೇಡ. ನಾವು ಏನು ಆಯ್ಕೆ ಮಾಡ್ಕೊಂಡಿವಿ ಜೀವ ವಿಮಾ ಪ್ರತಿನಿಧಿ ಕೆಲಸ, ಈ ಜೀವ ವಿಮಾ ಕೆಲಸ ಅಂತಕ್ಕಂಥ ಒಂದು ವೃತ್ತಿ ಜೀವನ, ಈ ವೃತ್ತಿ ಜೀವನದ ಯುದ್ಧದಲ್ಲಿ ಕೂಡ ನಾವು ಗೆಲ್ಲಬೇಕು ಅಂತಂದ್ರೆ ಒಂದಿಷ್ಟು ತಯಾರಿಗಳನ್ನು ನಾವು ಮಾಡ್ಕೋಬೇಕಾಗ್ತೈತಿ. ಅವು ಯಾವುವು, ಹೆಂಗೆ ಅನ್ನೋದ್ರ ಬಗ್ಗೆ ನಾನು ಸ್ವಲ್ಪ ವಿಚಾರವನ್ನು ತಮ್ಮ ಮುಂದೆ ಪ್ರಸ್ತುತಪಡಿಸಲು ಈ ಸಂಚಿಕೆಯನ್ನು ಉಪಯೋಗ ಮಾಡ್ಕೊಳ್ತೀನಿ. ಗೆಟ್ ನ್ಯೂ ಐಡಿಯಾಸ್. ಯಾಕಂದ್ರೆ ಗೆಟ್ ನ್ಯೂ ಐಡಿಯಾಸ್, ಹೊಸ ಹೊಸ ವಿಚಾರಗಳನ್ನು ನಾವು ತಿಳಿದುಕೊಳ್ಬೇಕು ಅಂತ. ಯಾಕಂದ್ರೆ ಪರಿವರ್ತನೆ ಜಗದ ನಿಯಮ. ಹಿಂದೆ ಈಗ 50 ವರ್ಷ ಹಿಂದೆ ಇದ್ದಂಗ ಜೀವನ ಇವತ್ತಿಲ್ಲ. ಚಲನಶೀಲತೆಯಿಂದ ಬದುಕು ಕೂಡಿರ್ತೈತಿ ಅಂತಕ್ಕಂಥ ವಿಚಾರವನ್ನು ನಾವು ಗಣನೆಗೆ ತೆಗೆದುಕೊಂಡಾಗ ಪ್ರತಿ ಹೆಜ್ಜೆಗೂ ಕೂಡ ಹೊಸ ಹೊಸ ವಿಚಾರಗಳನ್ನು, ಹೊಸ ಹೊಸ ವಿಧಾನಗಳನ್ನು ನಾವು ತಿಳ್ಕೊಳ್ಬೇಕು, ಬದುಕಿನಲ್ಲಿ ಅಳವಡಿಸಿಕೊಳ್ಬೇಕು. ಅದೇ ರೀತಿಯಾಗಿ ನಮ್ಮ ಈ ಜೀವ ವಿಮಾ ಪ್ರತಿನಿಧಿ ಕೆಲಸದಲ್ಲಿ ಕೂಡ ಹೊಸ ಹೊಸ ವಿಚಾರಗಳು, ಹೊಸ ಹೊಸ ಐಡಿಯಾಗಳು ಸಾಕಷ್ಟು ಬಂದಿರ್ತವೆ. ಆ ವಿಚಾರಗಳನ್ನು, ಐಡಿಯಾಗಳನ್ನು ನಾವು ತಿಳಿದುಕೊಂಡು ಅವನ್ನ ನಮ್ಮ ವೃತ್ತಿ ಬದುಕಿನಲ್ಲಿ ಅಳವಡಿಸಿಕೊಳ್ಬೇಕು. ಇನ್ನು 2ನೇದು ಡೆವಲಪ್ ನ್ಯೂ ಸ್ಕಿಲ್ಸ್. ಡೆವಲಪ್ ನ್ಯೂ ಸ್ಕಿಲ್ಸ್ ಅಂದ್ರೆ ಕೌಶಲ್ಯಗಳು. ಈ ವೃತ್ತಿ ಬದುಕಿಗೆ ಬೇಕಾಗಿರ್ತಕ್ಕಂಥ ಹೊಸ ಹೊಸ ಸ್ಕಿಲ್ಗಳನ್ನು ನಾವು ಅಭಿವೃದ್ಧಿಪಡಿಸ್ಕೊಳ್ಬೇಕು. ಅದಕ್ಕಾಗಿ ನಮ್ಮನ್ನು ನಾವು ತರಬೇತಿಗೊಳಿಸ್ಕೊಳ್ಬೇಕು. ಆ ನಿಟ್ಟಿನಲ್ಲಿ ನಡೀತಿರ್ತಕ್ಕಂಥ ಹಲವಾರು ತರಬೇತಿಗಳು ಸಿಗ್ತವೆ. ಆ ತರಬೇತಿಯಲ್ಲಿ ಭಾಗವಹಿಸಬೇಕು. ಮುಂದೆ ಸಂಸ್ಥೆ LIC ಪ್ರತಿನಿಧಿಗಳಿಗಾಗಿ ಏರ್ಪಡಿಸಿರ್ತಕ್ಕಂಥ ಯಾವುದೇ ತರಬೇತಿ ಕಾರ್ಯಕ್ರಮವನ್ನು ತಪ್ಪಿಸಬಾರದು. ಅಲ್ಲಿ
ಒಂದೊಂದು ಅಂಶ ಒಂದೊಂದು ತರಬೇತಿಯನ್ನು ಸಿಕ್ಕರೂ ಕೂಡ ನಮ್ಮ ಪರಿಪೂರ್ಣತೆಗೆ ಅದು ಸಹಾಯ ಆಗ್ತೈತೆ ಅಂತಕ್ಕಂಥದ್ದು. ಯಾಕಂದ್ರೆ ಯಾವಾಗ ಅವರಲ್ಲಿ ಹೊಸ ಹೊಸ ವಿಚಾರಗಳು ಯಾವ ತರಬೇತಿದಾರರು ಹೇಳ್ತಾರೋ ಅನ್ನೋದು ಗೊತ್ತಾಗೋದಿಲ್ಲ. ನನಗೆಲ್ಲ ಗೊತ್ತೈತೆ ಬಿಡು ಅಂತಕ್ಕಂಥ ನಾವು ಭಾವನೆಯನ್ನು ತೆಗೆದುಕೊಂಡು ಆ ಅವಕಾಶವನ್ನು ತಪ್ಪಿಸ್ಕೊಂಡಿದ್ದಾದ್ರೆ ಒಂದು ಹೊಸ ವಿಚಾರವನ್ನು ಕಲಿಯುವುದರಲ್ಲಿ, ಹೊಸ ಕೌಶಲ್ಯವನ್ನು ಮೈಗೂಡಿಸ್ಕೊಳ್ಳೋದ್ರಲ್ಲಿ ಒಂದು ಈಗ ಸ್ಕಿಲ್ಸ್ ಅಂದ್ರೆ ಈ ನಮ್ಮ ಇರ್ತಕ್ಕಂಥ ಒಂದಿಷ್ಟು ಸಂಬಂಧಪಟ್ಟಂಥ ವೃತ್ತಿಗೆ ಸಂಬಂಧಪಟ್ಟಂಥ ಆ್ಯಪ್ಸ್ಗಳು ಅವನ್ನ ಬಳಸ್ತಕ್ಕಂಥ ಸ್ಕಿಲ್, ಅದನ್ನು ಟೆಕ್ನಾಲಜಿ ಮತ್ತು ಈ ಟೆಕ್ನಿಕ್ಸು ಏನು ಇರ್ತಾವೆ ಇವನ್ನೆಲ್ಲ ನಾವು ಕಲ್ತ್ಕೊಳ್ಬೇಕಾಗ್ತದೆ. ಅವನ್ನೆಲ್ಲ ನಾವು ಬಳಸ್ಕೊಂಡು ಹೊಸ ಹೊಸ ಕೌಶಲ್ಯಗಳನ್ನು ಮೈಗೂಡಿಸ್ಕೊಂಡ್ರೆ ವೃತ್ತಿಯಲ್ಲಿ ಯಶಸ್ವಿ ಆಗೋದಕ್ಕೆ ಸಹಕಾರಿ ಆಗ್ತೈತೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಇನ್ನು ಮೂರನೇದು ಅಂಡರ್ಸ್ಟ್ಯಾಂಡ್ ನ್ಯೂ ಫ್ಯೂಚರ್. ಅಂಡರ್ಸ್ಟ್ಯಾಂಡ್ ನ್ಯೂ ಫ್ಯೂಚರ್, ಹೊಸ ಭವಿಷ್ಯ, ಮುಂದಿನ ದಿನಮಾನದೊಳಗೆ ಏನೇನು ಬದಲಾವಣೆಗಳು ಬರ್ತಾವು ಅಂತಕ್ಕಂಥದ್ದನ್ನು ಕೂಡ ನಾವು ಗಣನೆಗೆ ತೆಗೆದುಕೋಬೇಕು. ಅದಕ್ಕೆ ನಾವು ಈ ಚಾಪ್ಟರ್ದ ಹೆಡ್ಲೈನ್ ಹೇಳುವಂಗೆ ಬಿ ರೆಡಿ ಫಾರ್ ದ ನ್ಯೂ ಫ್ಯೂಚರ್ ಅಂತಕ್ಕಂಥದ್ದನ್ನು ಕೂಡ ಅದನ್ನು ಆ್ಯಡ್ ಮಾಡ್ಕೋಬೇಕು. ಯಾಕಂದ್ರೆ ಏನೇನು ಹೊಸತನ ಬರ್ತಾವೆ, ಉದಾಹರಣೆಗೆ ಈಗ ನಮ್ಮ LICಯಲ್ಲೇ ಈಗ ನಮಗೆ ಆನಂದ ಆ್ಯಪ್ ಬಂದಿದೆ. ಆ ಆನಂದ ಆ್ಯಪ್ ಮೂಲಕನ ನಾವು ಪೇಪರ್ಲೆಸ್ ಆಗಿ ನಾವು ಪ್ರಪೋಸಲ್ಗಳನ್ನು, ಆಂಧ್ರ ಪಾರ್ಸಿಗಳನ್ನು ಕಂಪ್ಲೀಷನ್ ಮಾಡ್ಬೋದು. ಇವೆಲ್ಲ ನ್ಯೂ ಫ್ಯೂಚರ್ಸು. ಅದೇ ರೀತಿಯಾಗಿ ಈಗ ಬಂದಿರತಕ್ಕಂಥ ಸೇಲ್ಸ್ ಸಾಥಿ ಆಗಿರ್ಬೋದು, ಸೂಪರ್ ಸೇಲ್ಸ್ ಸಾಥಿ, ಅವನ್ನೆಲ್ಲನೂ ಕೂಡ ನಾವು ನ್ಯೂ ಫ್ಯೂಚರ್ಸ್ ಬಗ್ಗೆನೂ ನಾವು ತಿಳ್ಕೊಳ್ಬೇಕು, ಭಾಳಷ್ಟು ಕಲ್ತ್ಕೋಬೇಕು. ನಮಗೆ ಬರಲಿಲ್ಲ ಅಂದ್ರೆ ಯಾರು ಗೊತ್ತಿರಬೇಕು ಅವ್ರ ಕಡೆಯಿಂದ ಕೇಳಿ ಕಲ್ತ್ಕೊಳ್ಬೇಕು. ಅದಕ್ಕಾಗಿ ಹಿಂಜರಿಬಾರ್ದು. ಇನ್ನು 4-5ನೇದ ಲರ್ನ್ ಸಮಥಿಂಗ್ ನ್ಯೂ, ದಿನಾಲೂ ಕಲಿಯಲೇಬೇಕು. ಲರ್ನ್ ಸಮಥಿಂಗ್ ನ್ಯೂ ಅಂತಕ್ಕಂಥದ್ದು ಅಂದರೆ ಏನಾದರೂ ಒಂದೊಂದನ್ನು ಹೊಸದನ್ನು ನಾವು ಕಲಿತಾ ಇರಬೇಕು. ಯಾಕಂದ್ರೆ ಜೀವ ವಿಮಾ ಕ್ಷೇತ್ರ ಇದೊಂದು ಭಾಳ ಸಮಗ್ರವಾಗಿರ್ತಕ್ಕಂಥ, ಒಂದೇ ಸಂಕೀರ್ಣವಾಗಿರ್ತಕ್ಕಂಥ ಕೆಲಸ ಇದು. ಯಾಕಂದ್ರೆ ಇಲ್ಲಿ ಆರ್ಥಿಕ ಜ್ಞಾನ ಬೇಕು, ಲೆಕ್ಕಾಚಾರಗಳು ಬೇಕು, ವೈದ್ಯಕೀಯ ತಿಳುವಳಿಕೆಯೂ ಇರಬೇಕು. ಯಾಕಂದರೆ ಹೆಲ್ತ್ ಕಂಡೀಷನ್ ನೋಡಿ ನಾವು ಚಾಯ್ಸ್ ಆಫ್ ದಿ ಲೈವ್ಸ್ ಏನು ಮಾಡ್ತೀವಿ, ಅಲ್ಲಿ ಹೆಲ್ತ್ ಕಂಡೀಷನ್ ಕೂಡ ನೋಡಬೇಕಾಗ್ತೈತಿ. ಅದೇ ರೀತಿಯಾಗಿ ನಾವು ಅವನ ಆರ್ಥಿಕ ಪರಿಸ್ಥಿತಿಯನ್ನು ಗಣನೆಗೆ ತೆಗೆದುಕೊಳ್ಳಬೇಕಾಗ್ತೈತಿ. ಸಾಮಾಜಿಕ, ಶೈಕ್ಷಣಿಕ, ಆರ್ಥಿಕ, ಕೌಟುಂಬಿಕ ವ್ಯವಹಾರಗಳನ್ನು ಕೂಡ, ವಿಚಾರಗಳನ್ನು ಕೂಡ ನಾವು ತಿಳ್ಕೊಳ್ಬೇಕಾಗ್ತೈತಿ. ಆ ನಿಟ್ಟಿನೊಳಗೆ ನಾವು ಓದಬೇಕು. ಈ ನಿಟ್ಟಿನೊಳಗೆ ನಮ್ಮ ಕನ್ನಡದಲ್ಲಿ ವಿಜಯವಾಣಿ ಪತ್ರಿಕೆಯವರು ಪ್ರತಿ ರವಿವಾರ ತರ್ತಕ್ಕಂಥ ಒಂದು ವೀಕಮಣಿ ಅಂತಕ್ಕಂಥ ಒಂದು ಪತ್ರಿಕೆ ಇದೆ. ಆ ಪತ್ರಿಕೆಯನ್ನು ಕೂಡ ಅಲ್ಲಿ ನಮ್ಮ ಜೀವ ವಿಮೆಗೆ ಸಂಬಂಧಪಟ್ಟಿರ್ತಕ್ಕಂಥ ಲೇಖನಗಳು, ಒಂದಿಷ್ಟು ಅಂಕಿಅಂಶಗಳ ಸಂಪೂರ್ಣ ಮಾಹಿತಿಯನ್ನು ಕೊಡ್ತಕ್ಕಂಥ ತಜ್ಞರ ವರದಿಗಳು ಕೂಡ ಬರ್ತಾವೆ. ಅವನು ನೋಡಬೇಕು. ಒಂದು ಸಾಮಾಜಿಕ ಜಾಲತಾಣ ಯೂಟ್ಯೂಬ್ನಲ್ಲಿ ಕೂಡ ಜೀವ ವಿಮೆಗೆ ಸಂಬಂಧಪಟ್ಟಿರ್ತಕ್ಕಂಥ ಹಲವಾರು ವಿಷಯಗಳು, ಸಾಕಷ್ಟು ಜನ ವಿಡಿಯೋಗಳನ್ನು ಮಾಡಿ ಹಾಕಿರ್ತಾರೆ. ಅವನು ನೋಡಿ ತಿಳ್ಕೊಳ್ಬೋದು. ಒಟ್ಟಾರೆ ಸಮಥಿಂಗ್ ನ್ಯೂ, ಲರ್ನ್ ಸಮಥಿಂಗ್ ನ್ಯೂ ಅಂತಕ್ಕಂಥದ್ದನ್ನು ನಾವು ದಿನಾಲೂ ಈ ಆರ್ಥಿಕವಾಗಿ ಮತ್ತು ವಿಮೆಗೆ ಸಂಬಂಧಪಟ್ಟಂಥವು ಏನಾದರೂ ಇದ್ದು ಅಂದ್ರೆ ಕೇಳಬೇಕು, ನೋಡಬೇಕು, ಕಲಿಬೇಕು. ಆ ತರಬೇತಿ ಇದ್ದು ಅಂದ್ರೆ ಅವಕ್ಕೆ ಹಾಜರಾಗಬೇಕು ಅಂತಕ್ಕಂಥದ್ದು ಕೂಡ ನಾವು ತಿಳ್ಕೊಳ್ಬೇಕು. ಇನ್ನು
ಲರ್ನ್ ಸಮಥಿಂಗ್ ಡಿಫ್ರೆಂಟ್ ಅಂತ. ಲರ್ನ್ ಸಮಥಿಂಗ್ ಡಿಫ್ರೆಂಟ್. ಎಲ್ಲರಂಗೂ ನಾವು ಇದ್ರೂ ನಡೆಯುವುದಿಲ್ಲ. ಯಾಕಂದರೆ ಸಾಮಾನ್ಯ ಜನರೊಳಗೆ ನಾವು ಇದನ್ನು ವೃತ್ತಿ ಅಂತ ತಗೊಂಡಿವಿ. ನಾವು ಕಳೆದ ಸಂಚಿಕೆಯಲ್ಲಿ ಕೇಳಿದಂಗೆ ಈ ಪ್ರೊಫೆಷ್ನಲಿಸಮ್ ಅಂದರೆ ಒಂದು ಡಿಫ್ರೆಂಟ್, ಇಲ್ಲೊಂದು ನಮ್ಮದೊಂದು ಲೈಫ್ ಸ್ಟೈಲು ಅಥವಾ ನಮ್ಮ ಮಾತನಾಡುವ ಶೈಲಿ ಎಲ್ಲವೂ ಸೂಕ್ಷ್ಮತೆಯಿಂದ ಅದೊಂದು ಡಿಫ್ರೆಂಟಾಗಿ, ಅಂದರೆ ಇದ್ದದ್ರೊಳಗೆ ಸಾಧಾರಣ ಸರಳ ಜೀವನ ವಿರಳ ವಿಚಾರ, ಅಂದ್ರೆ ಸಿಂಪಲ್ ಲಿವಿಂಗ್ ಹೈ ಥಿಂಕಿಂಗ್ ಅಂತಾರಲ್ಲ, ಆ ಥರ ನಮ್ಮ ಬದುಕಿರಬೇಕು. ಅದಕ್ಕೆ ಡಿಫ್ರೆಂಟು ವಿವಿಧ ಅಥವಾ ವಿಭಿನ್ನ ವಿಚಾರಗಳನ್ನು ನಾವು ಕಲಿಬೇಕು. ಅವನ ಜೀವನದಲ್ಲಿ ಅಳವಡಿಸ್ಕೋಬೇಕು. ನಮ್ಮ ಗ್ರಾಹಕರಿಗೆ ಕೂಡ ಆ ನಿಟ್ಟಿನೊಳಗೆ ಅವ್ರನ್ನ ಎಕ್ಸ್ಪೋರ್ಟ್ ಮಾಡ್ತಕ್ಕಂಥದ್ದು ಅತಿ ಅವಶ್ಯಕತೆ ಐತೆ ಅಂತಕ್ಕಂಥದ್ದು ಇದರಿಂದ ತಿಳ್ಕೊಬೋದು. ಇನ್ನು ಮುಂದಿನದು ಲರ್ನ್ ಟುಡೇ, ನಾಳೆ ಅಲ್ಲ. ನಮ್ಮ ಈ ಭಜನೆ ಪದಗಳೊಳಗೆ ಒಂದು ಹಾಡ್ತಾರೆ, ನಾಳೆ ಎಂಬುವ ನಮನೆ ಹಾಡು ಅಂತೇಳಿ. ಹಂಗೆ ಲರ್ನ್ ಟುಡೇ ಅಂದ್ರೆ ನಾಳೆ ಅನ್ನೋದು ಬೇಡ. ಅದನ್ನು ನಾಳೆ ಮಾಡಿದ್ರಾತು, ನಾಡ್ದು ಮಾಡಿದ್ರಾತು ಅಂದ್ರೆ ಆಗೋದಿಲ್ಲ. ನಾಳೆ ಕಲ್ಕೊಂಡ್ರೆ ಅಥವಾ ಅಲ್ಲ, ಇವತ್ತು ಕಲ್ಕೋಬೇಕಂದ್ರೆ ಅದನ್ನು ಇವತ್ತನ ಲರ್ನ್ ಟುಡೇ ಹಿಂದೆ ಕಲ್ಕೋಬೇಕು. ಯಾಕಂದ್ರೆ ನಾಳೆ ಮತ್ತೊಂದು ಹೊಸ ಬರ್ತಿರ್ತೈತಿ. ಅದಕ್ಕೆ ಇವತ್ತೇ ಕಲ್ಕೊಳ್ಬೇಕು. ಇವತ್ತು ನಾ ಕಲ್ಕೊಂಡೆ ಅಂದ್ರೆ ನಾಳೆ ಮತ್ತೊಬ್ಬರಿಗೆ ಹೇಳಕ್ಕೆ ಹೋಗ್ತೈತಿ ಅಂತಕ್ಕಂಥದ್ದು. ಯಾಕಂದ್ರೆ ನಮ್ಮ ಎಲ್ಲ ಈ ಬಿಸ್ನೆಸ್ ಬರ್ಬೇಕಂತಂದ್ರೆ ಏನು ಈ ನಮ್ಮ ಲಾಕ್ ಆಗಿರ್ತೈತಿ, ನಮ್ಮ ಬಿಸ್ನೆಸ್ಸು ಯಾಕಾಗಿರ್ತೈತಿ ಅಂದ್ರೆ ನಮ್ಮ ತಿಳುವಳಿಕೆ ಕೊರತೆಯಿಂದ, ನಮ್ಮ ಅಜ್ಞಾನದಿಂದ. ಅದಕ್ಕೆ ಹೇಳ್ತಾರೆ, ಜ್ಞಾನದ ಬಲದಿಂದ ಅಜ್ಞಾನದ ಕೇಡು ನೋಡಯ್ಯ, ಜ್ಯೋತಿಯ ಬಲದಿಂದ ಕಮಂದದ ಕೇಡು ನೋಡಯ್ಯ ಅಂತೇಳಿನ ವಚನಗಳಲ್ಲಿ ಹೇಳ್ತಾರೋ, ಅದೇ ರೀತಿಯಾಗಿ ನಮಗೆ ತಿಳುವಳಿಕೆ ಬಂತು ಅಂದ್ರೆ ಈ ನಮ್ಮ ಲಾಕ್ ಆಗಿರೋದು ಅದು ಅನ್ಲಾಕ್ ಆಕೈತಿ, ನಮ್ಮ ಬಿಸ್ನೆಸ್ ಡೆವಲಪ್ಮೆಂಟ್ ಆಕೈತಿ ಅಂತಕ್ಕಂಥದ್ದು ಕೂಡ ನಾವು ತಿಳ್ಕೋಬೇಕು. ಪುಟ್ ಇಟ್ ಇಂಟು ಪ್ರಾಕ್ಟೀಸ್. ಪುಟ್ ಇಟ್ ಇಂಟು ಪ್ರಾಕ್ಟೀಸ್. ಏನಿವೇನು ಮೇಲಿಂದ ತಿಳ್ಕೊಂಡಿವಿ, ಗೆಟ್ ನ್ಯೂ ಐಡಿಯಾಸ್, ಡೆವಲಪ್ ನ್ಯೂ ಸ್ಕಿಲ್ಸ್, ಅಂಡರ್ಸ್ಟ್ಯಾಂಡ್ ನ್ಯೂ ಫ್ಯೂಚರ್, ಲರ್ನ್ ಸಮಥಿಂಗ್ ನ್ಯೂ, ಲರ್ನ್ ಸಮಥಿಂಗ್ ಡಿಫ್ರೆಂಟ್, ಲರ್ನ್ ಟುಡೇ, ಇವೆಲ್ಲನೂ ಪುಟ್ ಇಟ್ ಇಂಟು ಪ್ರಾಕ್ಟೀಸ್. ಇದನ್ನು ಮೇಲಿನ ಮೇಲೆ ನಾವು ಪುನರಪಿ ಅಂತಕ್ಕಂಥ ಏನು ಇದಿದೆ, ಆ ಥರ ಅದನ್ನು ಪ್ರಾಕ್ಟೀಸ್ ಮಾಡೋದ್ರಿಂದ ಪರ್ಫೆಕ್ಟ್ನೆಸ್ ಬರ್ತೈತಿ. ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅನ್ನೋಂಗೆ ಇದು ಯಶಸ್ವಿನ ದಾರಿಗೆ ನಮ್ಮನ್ನು ಯಶಸ್ವಿನ ಸಮೀಪ ಒಯ್ತೈತಿ. ಮುಂದೆ ಲರ್ನ್ ಟು ಟೆಲ್ ಸ್ಟೋರೀಸ್. ಇದೆಲ್ಲನೂ ಕಲ್ಕೊಂಡ್ಮ್ಯಾಗ ನಾವು ಗ್ರಾಹಕರ ಕಡೆಗೆ ಹೋದಾಗ, ನಾವು ನಮ್ಮ ಪಾಲಿಸಿದಾರ ಕಡೆಗೆ ಹೋದಾಗ ಏನು ಕಲ್ಕೊಂಡಿರ್ತೀವಿ ಅದನ್ನು ಅವ್ರ ಮುಂದೆ ಸಂದರ್ಭಾನುಸಾರವಾಗಿ ಅವರ ಮನಸ್ಥಿತಿಯನ್ನು ನೋಡಿಕೊಂಡು ನಮಗೆ ಗೊತ್ತಿರುವಂಥ ವಿಷಯವನ್ನು ಸರಳವಾಗಿ, ಸಂಕ್ಷಿಪ್ತವಾಗಿ, ಕಥೆಗಳ ಮೂಲಕ, ಕಥೆಗಳ ತರಹ ಉದಾಹರಣೆಗಳೊಂದಿಗೆ, ಸತ್ಯ ಘಟನೆಗಳ ಉದಾಹರಣೆಗಳೊಂದಿಗೆ ಹೇಳಬೇಕು. ಇವನ್ನೆಲ್ಲ ಮೈಗೂಡಿಸ್ಕೊಂಡಾಗ ಯಶಸ್ವಿ ಪ್ರತಿನಿಧಿಯಾಗಲು ಸಹಕಾರಿ ಆಗ್ತೈತಿ. ನಮ್ಮ ಲಾಕ್ ಇದ್ದಿದ್ದು ಅನ್ಲಾಕ್ ಆಗ್ತಕ್ಕಂಥ ಸಂದರ್ಭ ಬರಲಿ ಅಂತಕ್ಕಂಥದ್ದು ನನ್ನ ಸದಾಶೆ. ಕೇಳಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.